ಡೆಡ್ಲಿ ಸೋಮನ್ ಫೈಟರ್ ಅಂದರೆ ಅವರು ಆ ಥರ ಇರಬೇಕು, ಫೈಟ್ ಮಾಡಬೇಕು. ಎಲ್ಲರೂ ನಾವು ಫೈಟು ನೀವು ಫೈಟುಗಳಂತ ಸುಮ್ಮನೆ ಅವನು ಡೆಡ್ಲಿ ಸೋಮ ಅಂತ ಹೆಸರು ಮಾಡ್ಬೇಕಾದ್ರೆ ಅವನು ಎಷ್ಟು ಫೈಟ್ ಮಾಡಿರಬೇಕು. ರಿಯಲ್ ಫೈಟರ್ ಅಂದರೆ ನಾನು ಕೇಳಿಪಟ್ಟಿರೋದ್ರೆ ಆತ ಒಬ್ಬನೇ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಬೆಂಗಳೂರಿನ ಭೂಗತ ಲೋಕವನ್ನು ಆಳಿದಂತಹ ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮನ ಸಮಾಧಿ ಇರುವಂತಹ ಜಾಗ ತೋರಿಸ್ತೀನಿ. ಬೆಂಗಳೂರಿನ ಭೂಗತ ಲೋಕದಲ್ಲಿ ಕೊತ್ವಾಲ್ ರಾಮಚಂದ್ರ, MP ಡಾನ್ ಜಯರಾಜ್ ಮತ್ತು ಆಯಿಲ್ ಕುಮಾರರ ಹತ್ಯೆ ನಂತರ ಮತ್ತೊಂದು ಹೆಸರು ತಳ್ಕಾಕೊಂಡಿದ್ದೆ ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮ ಹೆಸರು. ಸೊ ಬೆಂಗಳೂರಿನ ಭೂಗತ ಲೋಕದಲ್ಲಿ ಸೋಮಶೇಖರ್ ಅಥವಾ ಡೆಡ್ಲಿ ಸೋಮನ ಹೆಸರಿಲ್ಲ ಅಂದರೆ ಭೂಗತ ಲೋಕನೇ ಕಂಪ್ಲೀಟ್ ಆಗಲ್ಲ. ಈ ಡೆಡ್ಲಿ ಸೋಮನ ಹತ್ಯೆ ಆಗಿದ್ದು 1994 ಜುಲೈ 8ರಂದು ಬೆಂಗಳೂರಿನ ಅಲ್ಸೂರಿನ ಸ್ಮಶಾನ ಹತ್ರ. ಡೆಡ್ಲಿ ಸೋಮನ ಹತ್ಯೆ ಮಾಡಿದವರು ಅಥವಾ ಎನ್ಕೌಂಟರ್ ಮಾಡಿದವರು ಪೊಲೀಸ್ ಟೀಮ್ ಅವರು. ಅಂದಿನ ಪೊಲೀಸ್ ಆಫೀಸರ್ ಆಗಿದ್ದ ಅಬ್ದುಲ್ ಅಜೀಮ್ ಟೀಮ್ ಅವರು ನೇರವಾಗಿ ಡೆಡ್ಲಿ ಸೋಮನ ಜೊತೆಗೆ ಆತನ ಸಹಚರನಾದ ಬಸವಣ್ಣನನ್ನು ಒಂದು ಎನ್ಕೌಂಟರ್ ಮಾಡಿದ್ರು. ಸೊ ಬೆಂಗಳೂರಿನ ಅಲ್ಸೂರಿನ ಸ್ಮಶಾನದಲ್ಲಿ ಡೆಡ್ಲಿ ಸೋಮನ ಹತ್ಯೆ ಆದರೆ ಈಗ ಡೆಡ್ಲಿ ಸೋಮನ ಒಂದು ಸಮಾಧಿ ಎಲ್ಲಿದೆ ಅಂತ ನಿಮಗೆ ತೋರಿಸ್ಬೇಕಾದ ಸಮಯ ಇವಾಗ. ಈ ಡೆಡ್ಲಿ ಸೋಮನ ಸಮಾಧಿ ಇವಾಗ ಕರ್ನಾಟಕದ ಗಡಿ ಭಾಗ ಆಗಿರೋಂತಹ ಕೋಲಾರದ ಒಂದು ಊರಲ್ಲಿದೆ. ಕೋಲಾರದ ಬಾರ್ಡ್ರಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಏನಿದೆಯೋ ಬಾರ್ಡ್ರು ಆ ಒಂದು ಜಾಗದಲ್ಲಿ ಬರುತ್ತೆ. ಡೆಡ್ಲಿ ಸೋಮನ ಊರು ಕೂಡ ಅದೇ ಆಗಿರುತ್ತೆ. ಈ ಒಂದು ಭಾಗದಲ್ಲಿ ಡೆಡ್ಲಿ ಸೋಮನ ಒಂದು ಸಮಾಧಿ ಹೀಗಿದೆ. ಸೊ ಡೆಡ್ಲಿ ಸೋಮನ ಸಮಾಧಿ ನೋಡೋಕ್ಕೆ ಹೇಗೆ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವಿವಾಗ ಬೆಂಗಳೂರಿನ KR ಪುರ ಮೂಲಕ ಹೊಸಕೋಟೆ ಮಾರ್ಗವಾಗಿ ಡೆಡ್ಲಿ ಸೋಮನ ಸಮಾಧಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಡಾನ್ ಜಯರಾಜ್ನಂತೆ ಶಕ್ತಿ, ಕೊತ್ವಾಲ್ ರಾಮಚಂದ್ರನ ಕೋಪ, ಮುತ್ತಪ್ಪರೈ, ಆಯಿಲ್ ಕುಮಾರ್ನಂತಹ ಚಾಣಾಕ್ಷತೆ ಹೊಂದಿದ್ದ ವ್ಯಕ್ತಿಯೇ ಈ ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮ. ವೀಕ್ಷಕರೇ, ನಾವಿವಾಗ ಹೊಸಕೋಟೆಯಲ್ಲಿ ಹೋಗ್ತಾ ಇದ್ದೀವಿ. ಹೊಸಕೋಟೆಯಿಂದ ನಾವು ಕೋಲಾರ ನಂತರ ಮುಳುಬಾಗಿಲಿನಿಂದ ಸ್ವಲ್ಪ ಮುಂದೆ ಹೋದರೆ ಹೈವೇಲಿ ವಡ್ಡಹಳ್ಳಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಲೆಫ್ಟ್ ತೊಗೊಂಡು ನಾವು ನೇರವಾಗಿ ಹೋದರೆ ಸೋಮನ ಊರಾದಂಥ B ಗದ್ದೂರು ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನಿಂದ ಸುಮಾರು 120 ಕಿಲೋಮೀಟರ್ ದೂರ ಇದೆ ಸೋಮನ ಊರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಡೆಡ್ಲಿ ಸೋಮನ ಸಮಾಧಿ ಇರುವಂಥ ಜಾಗ ತಲುಪಿದ್ದೀವಿ ನೋಡಿ ಈಗ. ಸೊ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ ಡೆಡ್ಲಿ ಸೋಮ ಅವರ ಒಂದು ಸಮಾಧಿ. ಇದು ಕೋಲಾರ ಹತ್ರ ಮುಳುಬಾಗಿಲಿಂದ ಇನ್ನೂ ಸ್ವಲ್ಪ ಮುಂದೆ ಬಂದರೆ ಒಂದು ಊರು ಬರುತ್ತೆ, ಚಿಕ್ಕ ಒಂದು ಹಳ್ಳಿ. ಈ ಹಳ್ಳಿಯಲ್ಲಿ ಡೆಡ್ಲಿ ಸೋಮ ಅವರ ಒಂದು ಸಮಾಧಿ ನೋಡ್ತಾ ಇದ್ದೀರಾ. ಡೆಡ್ಲಿ ಸೋಮನ ನಿಜವಾದ ಹೆಸರು ಸೋಮಶೇಖರ್ ಅಂತ, ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮ ಅಂತ. ಸೊ ಬೆಂಗಳೂರಲ್ಲಿ ಡಾನ್ ಜಯರಾಜ್ ಆಗಿರ್ಬೋದು, ಕೊತ್ವಾಲ್ ರಾಮಚಂದ್ರ ಆಗಿರ್ಬೋದು, ಹಾಗೆಯೇ ಆಯಿಲ್ ಕುಮಾರ್ ಆಗಿರ್ಬೋದು, ಇವರ ಎಲ್ಲ ಒಂದು ಬೆಂಗಳೂರಿನಲ್ಲಿ ಭೂಗತ ಲೋಕವನ್ನು ಆಳಿದ ನಂತರ ಇವರ ಹತ್ಯೆ ಎಲ್ಲ ನಂತರ ನೆಕ್ಸ್ಟ್ ಬೆಳಕಿಗೆ ಬಂದಿದ್ದೆ ಡೆಡ್ಲಿ ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮ. ಸುಮಾರು ವರ್ಷಗಳ ಕಾಲ ಇವರು ಬೆಂಗಳೂರನ್ನ ಒಂದು ರೂಲ್ ಮಾಡಿದ್ರು. ಬೇಕಾದಷ್ಟು ರೌಡಿಸಮ್ ಆಗಿರ್ಬೋದು, ಇನ್ನೂ ನಾನಾ ಕಾರಣಗಳಲ್ಲಿ ಸುಮಾರು ಕೇಸುಗಳಲ್ಲಿ ಇವರ ಹೆಸರು ತಿಳ್ಕೊಳ್ತು. ಇನ್ನೊಂದು ವಿಷಯ ಏನಂದರೆ, ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುಮಾರು 4ರಿಂದ 6 ತಿಂಗಳಲ್ಲಿ 5-6 ಕೊಲೆಗಳನ್ನ ಮಾಡಿಬಿಟ್ಟು ಇಡೀ ಬೆಂಗಳೂರು ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದ್ರು. ಬೆಂಗಳೂರು ಪೊಲೀಸರಿಗೆ ಒಬ್ಬ ತಲೆನೋವು ರೌಡಿಯಾಗಿ ಇವ್ರು ಪರಿಣಮಿಸಿದ್ರು. ಸೊ ಆ ಕಾರಣಕ್ಕೆ ಇವ್ರನ್ನ ಡೆಡ್ಲಿ ಸೋಮ ಅಂತ ಪೊಲೀಸರು ಕರೆಯೋದಕ್ಕೆ ಶುರು ಮಾಡಿದ್ರು. ಸೊ ಇಲ್ಲಿದೆ ನೋಡಿ, ಇದೆ ಡೆಡ್ಲಿ ಸೋಮ ಅವರ ಒಂದು ಸಮಾಧಿ. ಜನನ 10/8/1971, ಮರಣ 8/7/1994. ಕೇವಲ ಒಂದು 24 ವಯಸ್ಸಿಗೆ ಈ ಡೆಡ್ಲಿ ಸೋಮ ಅವರು ಸಾವನ್ನಪ್ಪಿದ್ರು. ಇಲ್ಲಿ ಅಕ್ಕಪಕ್ಕ ಎಲ್ಲ ನೋಡ್ಬೋದು, ಒಂದು ಫಾರ್ಮ್ ಇದೆ, ಕೋಳಿ ಫಾರ್ಮು. ಭವಿಷ್ಯ ಈ ಜಾಗ ಎಲ್ಲ ಅವ್ರಿಗೆ ಸೇರಿರುವಂಥದ್ದು. ಈ ಡೆಡ್ಲಿ ಸೋಮ ಅವರ ತಂದೆ ಚಿನ್ನಸ್ವಾಮಿ ಅಂತ, ಅವರು ಆಗರ್ಭ ಶ್ರೀಮಂತರಾಗಿದ್ದು ಸುಮಾರು 300 ಎಕರೆ ಜಾಗ ಆಗಿರ್ಬೋದು, ಒಂದು ಅಗರಬತ್ತಿ ಫ್ಯಾಕ್ಟ್ರಿ, ಹಾಗೆಯೇ ಇನ್ನೂ ಬೇಕಾದಷ್ಟು ರಿಯಲ್ ಎಸ್ಟೇಟು ವ್ಯವಹಾರಗಳಲ್ಲಿ ಭಾಗಿಯಾಗಿದ್ದರು. ಆಗರ್ಭ ಶ್ರೀಮಂತರ ಕುಟುಂಬದಲ್ಲಿ ಜನಿಸಿದ ಡೆಡ್ಲಿ ಸೋಮ ಅವರು ಏನೋ ಒಂದು ಅಚಾನಕ್ ಕಾರಣ ಆಗಿ ಈ ಒಂದು ರೌಡಿಸಮ್ಗೆ ಎಂಟ್ರಿ ಕೊಟ್ಟು ಕೇವಲ 24 ವಯಸ್ಸಿಗೆ ಸಾವನ್ನಪ್ಪಿ
ತಮ್ಮ ಹುಟ್ಟೂರಿನಲ್ಲಿ ಇಲ್ಲಿ ಸೊ ಇಲ್ಲಿ ಅಕ್ಕಪಕ್ಕ ಎಲ್ಲ ಜಾಗ ಎಲ್ಲ ಇದೆ ನೋಡಿ. ಇದೆಲ್ಲ ಇವರ ಕುಟುಂಬಸ್ಥರದ್ದೇ, ಇವರ ತಂದೆ ತಾಯಿಯವ್ರದ್ದು. ಸೊ ಇವರ ಹುಟ್ಟೂರಿನಲ್ಲಿ, ಇವರ ಒಂದು ಊರಿನಲ್ಲಿ ಈ ಡೆಡ್ಲಿ ಸೋಮ ಅವರ ಒಂದು ಸಮಾಧಿ ಇದೆ. SSLCಯಲ್ಲಿ ರ್ಯಾಂಕಿಂಗ್ ತಗೊಂಡು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ PUC ಓದುತ್ತಿದ್ದ ಡೆಡ್ಲಿ ಸೋಮನ ಜೀವನದಲ್ಲಿ ಎಲ್ಲವೂ ಸರಿ ಇದ್ದಿದ್ದರೆ ಈ ಡೆಡ್ಲಿ ಸೋಮ ಇವತ್ತು IAS ಅಧಿಕಾರಿಯಾಗಿ ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾಯಿದ್ರು. ಬಟ್ ಅಚಾನಕ್ ಕಾರಣದಿಂದಾಗಿ ಒಂದು ರೌಡಿಸಮ್ಗೆ ಎಂಟ್ರಿ ಕೊಟ್ಬಿಟ್ಟು ಇವತ್ತು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಸೊ ಹುಟ್ಟಿದಾಗಲೇ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಇವರು 24 ವಯಸ್ಸಿಗೆ ಏನೋ ಒಂದು ಕಾರಣದಿಂದ ರೌಡಿಸಮ್ಗೆ ಎಂಟ್ರಿ ಕೊಟ್ಬಿಟ್ಟು ಸಾವನ್ನಪ್ಪಿರೋದು ನಿಜಕ್ಕೂ ಒಂದು ದುಃಖಕರ ವಿಷಯ. ನಾನು ಹೇಳಿದ್ನಲ್ಲ ಈ ಕಡೆ ಎಲ್ಲ ಡೆಡ್ಲಿ ಸೋಮ ಅವರ ಕುಟುಂಬಸ್ಥರ ಸಮಾಧಿ ಇದೆ ಅಂತ. ಇಲ್ಲಿ ನೋಡ್ತಿರೋದು ನೀವು ಡೆಡ್ಲಿ ಸೋಮ ಅವರ ತಂದೆ ಹಾಗೂ ತಾಯಿಯ ಸಮಾಧಿ. ಪಕ್ಕದಲ್ಲೇ ಅಜ್ಜಿಯವರ ಸಮಾಧಿ ಕೂಡ ಇದೆ. ಅದ್ರ ಪಕ್ಕದಲ್ಲಿರೋದು ಯಾವ ಸಮಾಧಿ ಅಂತ ಗೊತ್ತಿಲ್ಲ. ಸೊ ಇಲ್ಲೊಬ್ಬರ ಸಮಾಧಿ ಕೂಡ ಇದೆ. ಇದು ಯಾರ್ದು ಅಂತ ಗೊತ್ತಿಲ್ಲ. ನೋಡಿ ಹೂವು ಎಲ್ಲ ಹಾಕಿದ್ದಾರೆ. ರೀಸೆಂಟಾಗಿ ಅವ್ರಿಗೆ ಬೇಕಾದವರೆಲ್ಲ ಬಂದು ಈ ಸಮಾಧಿ ಹತ್ರ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ನೋಡಿ ಲೈನಾಗಿ ಸಮಾಧಿ ಕಾಣಿಸ್ತಿದೆ. ಇಲ್ಲೇನು ಜಾಗ ನೋಡ್ತಾ ಇದ್ದೀರೋ ಇದೆಲ್ಲ ಸಂಪೂರ್ಣವಾಗಿ ಅವರ ಕುಟುಂಬಸ್ಥರಿಗೆ ಸೇರಿರೋ ಜಾಗನೇ ಇದು. ನೋಡಿ ಇದೆ ಡೆಡ್ಲಿ ಸೋಮ ಅವರ ಸಮಾಧಿ. ಸೋಮಶೇಖರ್ ಅಂತ ಬರೆದಿದ್ದಾರೆ ನೋಡಿ. ಸೊ ಜೂಲೈ 8ನೇ ತಾರೀಕು 1994ರಂದು ಬೆಂಗಳೂರು ಪೊಲೀಸರ ಎನ್ಕೌಂಟರ್ನಲ್ಲಿ ಈ ಡೆಡ್ಲಿ ಸೋಮ ಅವರು ಬಲಿಯಾದರು. ನಂತರ ಅವರ ಪಾರ್ಥಿವ ಶರೀರನ ಇಲ್ಲಿ ತಗೊಂಬಂದು ಮಣ್ಣು ಮಾಡ್ತಾರೆ. ಅವರ ಸ್ವಂತ ಊರು ಇಲ್ಲಿ. ಸೊ ಇಷ್ಟೊತ್ತು ವಿಡಿಯೋದಲ್ಲಿ ಡೆಡ್ಲಿ ಸೋಮರ ಹತ್ಯೆ ಹೇಗಾಯಿತು, ಅದನ್ನು ಮಾಡಿದವ್ರು ಯಾರು, ಹೇಗೆ ಅವರು ಪೊಲೀಸ್ ಎನ್ಕೌಂಟ್ರಲ್ಲಿ ಬಲಿಯಾದರು ಅಂತ ಹೇಳಿದೆ. ಜೊತೆಗೆ ಅವರ ಸಮಾಧಿ ಕೂಡ ತೋರಿಸಿದೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.